ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು IBPS, SBI ಮತ್ತೆ IBPS RRB ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಪ್ಯಾಟ್ರನ್ ಏನಿದೆ ಅಂಡ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿತ್ತು ಅಂಡ್ ಹಾಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಿದ್ದೀನಿ. ಫಸ್ಟ್ ಆಫೀಸರ್ ಲೆವೆಲ್ ಎಕ್ಸಾಮ್ ರಿಲೇಟೆಡ್ ಹೇಳ್ತೀನಿ. ನಾವು IBPS PO, SBI PO, RRB PO ಅಂತ ಏನ್ ಹೇಳ್ತೀವಿ, ಅದರಲ್ಲಿ PO ಅಂತ ಹೇಳಿದ್ರೆ ಪ್ರೊಬೇಷನರಿ ಆಫೀಸರ್ ಅಂತ ಅರ್ಥ. ನಾವು ಫಸ್ಟ್ IBPS PO ಬಗ್ಗೆ ನೋಡೋಣ. IBPS PO ಪ್ರಿಲಿಮ್ಸ್ ಪ್ಯಾಟರ್ನ್ ಏನಿದೆ ಅಂತ ಹೇಳಿದ್ರೆ, ಇಂಗ್ಲಿಷ್ 30 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್, ಕ್ವಾಂಟ್ಸ್ 35 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್, ರೀಸನಿಂಗ್ 35 ಕ್ವಶನ್ 40 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ 1 ಅವರ್ ಟೈಮ್. ಮೇನ್ಸ್ ಪ್ಯಾಟರ್ನ್ ನೋಡೋದಾದ್ರೆ, ಇಂಗ್ಲಿಷು 40 ಕ್ವಶನ್ 20 ಮಾರ್ಕ್ಸ್ 35 ಮಿನಿಟ್ಸ್, ರೀಸನಿಂಗ್ 40 ಕ್ವಶನ್ 60 ಮಾರ್ಕ್ಸ್ 45 ಮಿನಿಟ್ಸ್, GA 50 ಕ್ವಶನ್ 60 ಮಾರ್ಕ್ಸ್ 35 ಮಿನಿಟ್ಸ್, ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ 40 ಕ್ವಶನ್ 60 ಮಾರ್ಕ್ಸ್ 45 ಮಿನಿಟ್ಸ್. ಟೋಟಲ್ 170 ಕ್ವಶನ್ 200 ಮಾರ್ಕ್ಸ್ಗೆ 160 ಮಿನಿಟ್ಸ್ ಟೈಮ್ ಇರುತ್ತೆ. ಅಂಡ್ ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರು ಇರುತ್ತೆ. 2 ಕ್ವಶನ್ಸ್ 25 ಮಾರ್ಕ್ಸ್ 30 ಮಿನಿಟ್ಸ್. ಟೋಟಲ್ ನಾವು ಮಾರ್ಕ್ಸ್ ನೋಡೋದಾದ್ರೆ 225 ಮಾರ್ಕ್ಸ್. ಟೋಟಲ್ ಟೈಮಿಂಗ್ಸ್ ನೋಡೋದಾದ್ರೆ 190 ಮಿನಿಟ್ಸ್. ಅಂಡ್ ಈ ಪ್ಯಾಟರ್ನ್ ಏನಿದೆ ಈ ಸತಿ ಚೇಂಜ್ ಮಾಡಿದ್ದಾರೆ. ಅಂಡ್ ನಾವು ಅದೇ ಪ್ರತಿ ವರ್ಷ ಒಂದೇ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ವರ್ಷ ನೋಟಿಫಿಕೇಶನ್ ಬಿಟ್ಟಾಗ ಪ್ಯಾಟರ್ನ್ ನಾವು ನೋಡ್ಬೇಕಾಗತ್ತೆ, ಏನಾದ್ರು ಚೇಂಜಸ್ ಮಾಡಿದಾರಾ ಏನು ಅಂತ. ಅಂಡ್ ನಾವು ಪ್ರಿಲಿಮ್ಸ್ ಕಟ್ ಆಫ್ ಲಾಸ್ಟ್ ಇಯರ್ ಏನಿತ್ತು ಅಂತ ನೋಡೋದಾದ್ರೆ, ಅನ್ರಿಸರ್ವ್ ಕ್ಯಾಟಗರಿ 49.21 ಇತ್ತು, SC 45.96 ಇತ್ತು, ST 40.96 ಅಂಡ್ OBC 49.21, EWS 49.21. ಇನ್ನು ಮೇನ್ಸ್ ನೋಡೋದಾದ್ರೆ, ಅನ್ರಿಸರ್ವ್ ಕ್ಯಾಟಗರಿಗೆ 75.75, SCಗೆ 59, STಗೆ 51.75, OBCಗೆ 75.75, EWS ಅವ್ರಿಗೆ 72.5. ನೆಕ್ಸ್ಟ್ SBI PO ನೋಡೋಣ. ಪ್ಯಾಟರ್ನ್ ಬಂದು ಇಂಗ್ಲಿಷ್ 40 ಕ್ವಶನ್ 40 ಮಾರ್ಕ್ಸ್ 20 ಮಿನಿಟ್ಸ್, ಕ್ವಾಂಟ್ಸ್ 30 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್, ರೀಸನಿಂಗ್ 30 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ 60 ಮಿನಿಟ್ಸ್. ಇದು ಪ್ರಿಲಿಮ್ಸ್ ಪ್ಯಾಟರ್ನ್. ಈಗ ಮೇನ್ಸ್ ರೀಸನಿಂಗ್ ಅಲ್ಲಿ 40 ಕ್ವಶನ್ 60 ಮಾರ್ಕ್ಸ್ 50 ಮಿನಿಟ್ಸ್, ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ 30 ಕ್ವಶನ್ 60 ಮಾರ್ಕ್ಸ್ 45 ಮಿನಿಟ್ಸ್, GA ಬಂದು 60 ಕ್ವಶನ್ 60 ಮಾರ್ಕ್ಸ್ 45 ಮಿನಿಟ್ಸ್, ಇಂಗ್ಲಿಷ್ ಬಂದು 40 ಕ್ವಶನ್ 20 ಮಾರ್ಕ್ಸ್ 40 ಮಿನಿಟ್ಸ್, ಟೋಟಲ್ 170 ಕ್ವಶನ್ 200 ಮಾರ್ಕ್ಸ್ 3 ಅವರ್ಸ್ ಟೈಮ್. ಇದರಲ್ಲೂ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. 3 ಕ್ವಶನ್ 30 ಮಾರ್ಕ್ಸ್ 30 ಮಿನಿಟ್ಸ್. ಟೋಟಲ್ ನಾವು ಮಾರ್ಕ್ಸ್ ನೋಡೋದಾದ್ರೆ 230 ಮಾರ್ಕ್ಸ್ಗೆ 3.5 ಅವರ್ ಎಕ್ಸಾಮ್ ಟೈಮ್. ಅಂಡ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪ್ರೀವಿಯಸ್ ಇಯರ್ 2025 ಅಲ್ಲಿ ಕಟ್ ಆಫ್ ಏನಿತ್ತು ಅಂತ ಹೇಳಿದ್ರೆ, ಜನರಲ್ ಅವ್ರಿಗೆ ಪ್ರಿಲಿಮ್ಸ್ ಅಲ್ಲಿ 66.75, OBCಗೆ 65.5, EWS 64.5, SC 59.25 ಅಂಡ್ ST ಅವ್ರಿಗೆ 51.5. ಅಂಡ್ ಮೇನ್ಸ್ ಅಲ್ಲಿ ಜನರಲ್ ಅವ್ರಿಗೆ 75, OBC ಅವ್ರಿಗೆ 69.5, EWS ಅವ್ರಿಗೂ 75, SCಗೆ 62.75 ಅಂಡ್ ST ಕ್ಯಾಟಗರಿಗೆ 62.51. ನೆಕ್ಸ್ಟ್ IBPS RRB ಅಂತ ಹೇಳಿದ್ರೆ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಅರ್ಥ. ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ನೇಮು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅಂಡ್ IBPS RRB ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಇದು ರಿಲೇಟೆಡ್ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನೀವು ಆ ವಿಡಿಯೋ ಹೋಗಿ ನೋಡ್ಬೋದು. ಅಂಡ್ ಇಲ್ಲಿ ಪ್ರಿಲಿಮ್ಸ್ ನಾವು ಪ್ಯಾಟರ್ನ್ ನೋಡೋದಾದ್ರೆ, ರೀಸನಿಂಗ್ 40 ಕ್ವಶನ್ 40 ಮಾರ್ಕ್ಸ್ 25 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ 40 ಕ್ವಶನ್ 40 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 80 ಕ್ವಶನ್ 80 ಮಾರ್ಕ್ಸ್ 45 ಮಿನಿಟ್ಸ್. ಅಂಡ್ ಮೇನ್ಸ್ ಪ್ಯಾಟರ್ನ್ ನೋಡೋದಾದ್ರೆ, ರೀಸನಿಂಗ್ 40 ಕ್ವಶನ್ 50 ಮಾರ್ಕ್ಸ್ 30 ಮಿನಿಟ್ಸ್, ಕಂಪ್ಯೂಟರು 40 ಕ್ವಶನ್ 20 ಮಾರ್ಕ್ಸ್ 15 ಮಿನಿಟ್ಸ್, ಜನರಲ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್ 15 ಮಿನಿಟ್ಸ್, ಇಂಗ್ಲಿಷ್ ಆರ್ ಹಿಂದಿ. ಇಲ್ಲಿ RRBಲಿ ನಮಗೆ ಲ್ಯಾಂಗ್ವೇಜ್ ಚೂಸ್ ಮಾಡೋ ಥರ ಇರುತ್ತೆ, ಇಂಗ್ಲಿಷ್ ಆರ್ ಹಿಂದಿ. 40 ಕ್ವಶನ್ 40 ಮಾರ್ಕ್ಸ್ 30 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ 40 ಕ್ವಶನ್ 50 ಮಾರ್ಕ್ಸ್ 30 ಮಿನಿಟ್ಸ್, ಟೋಟಲ್ 200 ಕ್ವಶನ್ 200 ಮಾರ್ಕ್ಸ್ 2 ಅವರ್ಸ್ ಎಕ್ಸಾಮ್. ಅಂಡ್ ಪ್ರೀವಿಯಸ್ ಇಯರ್ದು ಕಟ್ ಆಫ್ಗಳು ನೋಡೋದಾದ್ರೆ, ಪ್ರಿಲಿಮ್ಸ್ ಅಲ್ಲಿ 36 ಇತ್ತು, ಅಂಡ್ ಮೇನ್ಸ್ ಅಲ್ಲಿ 56.75 ಅಂಡ್ ಫೈನಲ್ ಕಟ್ ಆಫ್ ಅಂದ್ರೆ ಇಂಟರ್ವ್ಯೂ ಆದ್ಮೇಲಿನ ಕಟ್ ಆಫ್ ಬಂದು 48.35. ಇದು ನಾನು ಜನರಲ್ ಕ್ಯಾಟಗರಿದು ಹೇಳಿದ್ದು. IBPS PO ಮತ್ತೆ SBI PO ಏನಿದೆ ಅದು ಆಲ್ ಓವರ್ ಇಂಡಿಯಾಗೆ ಒಂದೇ ಕಟ್ ಆಫ್. ಅಂದ್ರೆ ಅನ್ರಿಸರ್ವ್ ಕ್ಯಾಟಗರಿ ಮತ್ತೆ ಮಿಕ್ಕಿದ ಕ್ಯಾಟಗರಿ ವೈಸ್ ಏನೇನು ಕಟ್ ಆಫ್ ಹೇಳಿದೀನಿ ಅದು ಆಲ್ ಓವರ್ ಇಂಡಿಯಾ ಸೇಮ್, ಎಲ್ಲರಿಗೂ ಒಂದೇ ಇರುತ್ತೆ. ಅಂಡ್ ನಿಮಗೆ ಪೋಸ್ಟಿಂಗ್ ಸಹ ಎಲ್ಲಿ ಬೇಕಾದ್ರೂ ಆಗ್ಬೋದು. ಬಟ್ IBPS RRB ಏನಿದೆ ಅದು ಸ್ಟೇಟ್ ವೈಸ್ ಕಟ್ ಆಫ್ ಅಂತ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲೇ ನಮಗೆ ಪೋಸ್ಟಿಂಗ್ ಆಗುತ್ತೆ. ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಪೋಸ್ಟಿಂಗ್ ಕರ್ನಾಟಕದಲ್ಲೇ ಆಗುತ್ತೆ. ನೆಕ್ಸ್ಟ್ ಕ್ಲರ್ಕ್ ಲೆವೆಲ್ದು ನೋಡೋಣ.
ನಾವು ಅದಕ್ಕೆ ಕ್ಲರ್ಕ್ ಲೆವೆಲ್ ಅಂತ ಏನ್ ಕರಿತೀವಿ. ಬಟ್ IBPSಗೆ ಅದರಲ್ಲಿ ಬೇರೆ ನೇಮ್ ಇದೆ, SBIಗೆ ಬೇರೆ ನೇಮು, RRBಲೇ ಬೇರೆ ನೇಮ್ ಇದೆ. ಅದೇನು ಅಂತ ಹೇಳಿದ್ರೆ IBPS CSA, IBPS ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ. ಅದೇ SBI ಅಲ್ಲಿ SBI ಜೂನಿಯರ್ ಅಸೋಸಿಯೇಟ್ಸ್. ಅದೇ IBPS RRB OA ಅಂತ, ಆಫೀಸ್ ಅಸಿಸ್ಟೆಂಟ್ ಅಂತ ಅರ್ಥ. ಸೊ ಫಸ್ಟ್ IBPS CSA ಅಂದ್ರೆ IBPS ಕ್ಲರ್ಕ್ದು ನಾವು ಪ್ರಿಲಿಮ್ಸ್ ಪ್ಯಾಟರ್ನ್ ನೋಡೋದಾದ್ರೆ, ಇಂಗ್ಲಿಷ್ 30 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ 35 ಮಾರ್ಕ್ಸ್ 20 ಮಿನಿಟ್ಸ್, ರೀಸನಿಂಗ್ 35 ಕ್ವಶನ್ 35 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ 60 ಮಿನಿಟ್ಸ್. ಅಂಡ್ ಹಾಗೇನೆ ನಾವು ಮೇನ್ಸ್ ಪ್ಯಾಟರ್ನ್ ನೋಡೋದಾದ್ರೆ, GA 40 ಕ್ವಶನ್ 50 ಮಾರ್ಕ್ಸ್ 20 ಮಿನಿಟ್ಸ್, ಇಂಗ್ಲಿಷ್ 40 ಕ್ವಶನ್ 40 ಮಾರ್ಕ್ಸ್ 35 ಮಿನಿಟ್ಸ್, ರೀಸನಿಂಗ್ 40 ಕ್ವಶನ್ 60 ಮಾರ್ಕ್ಸ್ 35 ಮಿನಿಟ್ಸ್, ಕ್ವಾಂಟ್ಸ್ 40 ಕ್ವಶನ್ 50 ಮಾರ್ಕ್ಸ್ 35 ಮಿನಿಟ್ಸ್, ಟೋಟಲ್ 160 ಕ್ವಶನ್ 200 ಮಾರ್ಕ್ಸ್ 125 ಮಿನಿಟ್ಸ್. ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಕಟ್ ಆಫ್ ನಮ್ಮ ಕರ್ನಾಟಕಕ್ಕೆ 46 ಇತ್ತು ಅಂಡ್ ಮೇನ್ಸ್ ಬಂದು 39.38. ಇದು ಔಟ್ ಆಫ್ 100. ನಾವು ಎಕ್ಸಾಮ್ ಬರೆಯೋದಿದ್ದು 200ಗೆ, ಅವರು ಅದೇ ಡಿವೈಡೆಡ್ ಬೈ 2, ನಮಗೆ ಬಂದಿರೋ ಮಾರ್ಕ್ಸಿಂಗ್ ಡಿವೈಡೆಡ್ ಬೈ 2 ಮಾಡಿ ಟೋಟಲ್ ಮಾರ್ಕ್ಸ್ 100ಗೆ ಅದನ್ನ ಕನ್ವರ್ಟ್ ಮಾಡ್ತಾರೆ. ನೆಕ್ಸ್ಟ್ SBI ಜೂನಿಯರ್ ಅಸೋಸಿಯೇಟ್, SBI ಕ್ಲರ್ಕ್ದು ನೋಡೋದಾದ್ರೆ, ಪ್ರಿಲಿಮ್ಸ್ ಪ್ಯಾಟರ್ನ್ ಬಂದು ಇಂಗ್ಲಿಷ್ 30 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ 35 ಮಾರ್ಕ್ಸ್ 20 ಮಿನಿಟ್ಸ್, ರೀಸನಿಂಗ್ 35 ಕ್ವಶನ್ 35 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ 1 ಅವರ್ ಎಕ್ಸಾಮ್. ಮೇನ್ಸ್ ಟು ಪ್ಯಾಟರ್ನ್ ನೋಡೋದಾದ್ರೆ, ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್ 35 ಮಿನಿಟ್ಸ್, ಇಂಗ್ಲಿಷ್ 40 ಕ್ವಶನ್ 40 ಮಾರ್ಕ್ಸ್ 35 ಮಿನಿಟ್ಸ್, ಕ್ವಾಂಟ್ಸ್ 50 ಕ್ವಶನ್ 50 ಮಾರ್ಕ್ಸ್ 45 ಮಿನಿಟ್ಸ್, ರೀಸನಿಂಗ್ 50 ಕ್ವಶನ್ 60 ಮಾರ್ಕ್ಸ್ 45 ಮಿನಿಟ್ಸ್. ಟೋಟಲ್ ಇದು 190 ಕ್ವಶನ್ 200 ಮಾರ್ಕ್ಸ್ ಅಂಡ್ 2 ಅವರ್ 40 ಮಿನಿಟ್ಸ್ ಎಕ್ಸಾಮ್ ಇದು. ಅಂಡ್ ಲಾಸ್ಟ್ ಇಯರ್ದು ಪ್ರಿಲಿಮ್ಸ್ ಕಟ್ ಆಫ್ ಬಂದು 61 ಇತ್ತು ನಮ್ಮ ಕರ್ನಾಟಕಕ್ಕೆ, ಮೇನ್ಸ್ದು 78.5. ನೆಕ್ಸ್ಟ್ IBPS RRB ಆಫೀಸ್ ಅಸಿಸ್ಟೆಂಟ್ದು ಪ್ಯಾಟರ್ನ್ ನೋಡೋದಾದ್ರೆ, ಪ್ರಿಲಿಮ್ಸ್ ಅಲ್ಲಿ ರೀಸನಿಂಗ್ 40 ಕ್ವಶನ್ 40 ಮಾರ್ಕ್ಸ್ 25 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ 40 ಕ್ವಶನ್ 40 ಮಾರ್ಕ್ಸ್ 20 ಮಿನಿಟ್ಸ್, ಟೋಟಲ್ 80 ಕ್ವಶನ್ 80 ಮಾರ್ಕ್ಸ್ 45 ಮಿನಿಟ್ಸ್. ಮೇನ್ಸ್ದು ರೀಸನಿಂಗ್ 40 ಕ್ವಶನ್ 50 ಮಾರ್ಕ್ಸ್ 30 ಮಿನಿಟ್ಸ್, ಕಂಪ್ಯೂಟರ್ 40 ಕ್ವಶನ್ 20 ಮಾರ್ಕ್ಸ್ 15 ಮಿನಿಟ್ಸ್, GA 40 ಕ್ವಶನ್ 40 ಮಾರ್ಕ್ಸ್ 15 ಮಿನಿಟ್ಸ್, ಇಂಗ್ಲಿಷ್ ಆರ್ ಹಿಂದಿ, ಇದರಲ್ಲೂ ಇಂಗ್ಲಿಷ್ ಆರ್ ಹಿಂದಿ ಅಂತ ಆಪ್ಷನ್ ಇರುತ್ತೆ, 40 ಕ್ವಶನ್ 40 ಮಾರ್ಕ್ಸ್ 30 ಮಿನಿಟ್ಸ್, ನ್ಯೂಮರಿಕಲ್ ಎಬಿಲಿಟಿ 40 ಕ್ವಶನ್ 50 ಮಾರ್ಕ್ಸ್ 30 ಮಿನಿಟ್ಸ್, ಟೋಟಲ್ 200 ಕ್ವಶನ್ 200 ಮಾರ್ಕ್ಸ್ 120 ಮಿನಿಟ್ಸ್. ಅಂಡ್ ನಮಗೆ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿತ್ತು ಕರ್ನಾಟಕಕ್ಕೆ ಅಂತ ಹೇಳಿದ್ರೆ 58.25 ಅಂಡ್ ಮೇನ್ಸ್ ಅದು 58.32. ಇದು ಔಟ್ ಆಫ್ 100. ನಾವು ಬರೆಯೋ 200ಗೆ ಅದನ್ನ ಕನ್ವರ್ಟ್ ಮಾಡ್ತಾರೆ 100ಗೆ. IBPS PO, SBI PO, RRB POಗೆ ನಮಗೆ ಪ್ರಿಲಿಮ್ಸ್ ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂ ಕೊಡಬೇಕು. ಆಫೀಸರ್ ಲೆವೆಲ್ಗೆ ನಮಗೆ ಇಂಟರ್ವ್ಯೂ ಇದೆ. ಅದೇ ಕ್ಲರ್ಕ್ ಲೆವೆಲ್ ಅಲ್ಲಿ ನಮಗೆ ಇಂಟರ್ವ್ಯೂ ಅನ್ನೋದಿರಲ್ಲ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಇರುತ್ತೆ. ಅಂಡ್ ಹಾಗೇನೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ನಾವು ಕರ್ನಾಟಕಕ್ಕೆ ಅಪ್ಲೈ ಮಾಡೋದ್ರಿಂದ ನಮಗೆ ಕನ್ನಡ ಕರೆಕ್ಟಾಗಿ ಗೊತ್ತಿರಬೇಕು. ಅಂಡ್ ಈ ಟೆಸ್ಟು ಎಲ್ಲರೂ ಅಟೆಂಡ್ ಮಾಡಬೇಕು ಅಂತಿಲ್ಲ, ಯಾರ್ಯಾರೆಲ್ಲ ಅಟೆಂಡ್ ಮಾಡಬೇಕು, ಯಾರ್ಯಾರಿಗೆಲ್ಲ ಇಲ್ಲ ಅನ್ನೋದನ್ನ ನಾನು ನೋಟಿಫಿಕೇಶನ್ ವಿಡಿಯೋಸ್ ಏನು ಮಾಡ್ತೀನಿ ಅದರಲ್ಲಿ ಹೇಳ್ತೀನಿ. ಅಂಡ್ ಈ ಇಯರ್ ಆಲ್ರೆಡಿ SBI POದು ಎಕ್ಸಾಮ್ ಕಂಡಕ್ಟ್ ಆಗಿದೆ ಅಂಡ್ IBPS POದುವೆ ಇನ್ನೇನು ಕಂಡಕ್ಟ್ ಆಗುತ್ತೆ. ಅಂಡ್ IBPS ಕ್ಲರ್ಕ್, SBI ಕ್ಲರ್ಕ್ದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನಾನು ನೋಟಿಫಿಕೇಶನ್ ವಿಡಿಯೋನು ಮಾಡಿ ಹಾಕಿದ್ದೀನಿ. ಅಂಡ್ ಇನ್ನೂ ಅಪ್ಲೈ ಮಾಡೋಕ್ಕೆ ಟೈಮ್ ಇದೆ, ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರು ಅಪ್ಲೈ ಮಾಡಿ. ಅಂಡ್ IBPS RRBದು ಏನಿದೆ ಅದು ಆಗಸ್ಟ್ ಎಂಡ್ ಅಷ್ಟೊತ್ತಿಗೆನೆ ನೋಟಿಫಿಕೇಶನ್ ಬಿಡ್ಬೋದು. ನಮಗೆ IBPS ಅಂಡರಲ್ಲಿ 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬರುತ್ತೆ, ಅದಷ್ಟಕ್ಕೂ ಸೇರಿಸಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹಾಗೆ SBI ಅವರು ಸಪ್ರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂಡ್ ನಮಗೆ IBPS ಕ್ಲರ್ಕ್ ಅಪ್ಲೈ ಮಾಡೋ ಟೈಮಲ್ಲಿ ಬ್ಯಾಂಕ್ ಪ್ರಿಫರೆನ್ಸ್ಗಳು ಕೇಳ್ತಾರೆ. ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂಡ್ ಹಾಗೆಯೇ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರದ್ದು ವಿಡಿಯೋನು ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಅಂಡ್ IBPS ಮತ್ತು SBIಗೆ ಆಲ್ಮೋಸ್ಟ್ ಅಪ್ಲಿಕೇಶನ್ ಪ್ರಾಸೆಸ್ ಏನಿರುತ್ತೆ, ಅಪ್ಲೈ ಮಾಡೋದು ನಾವು ಸೇಮ್ ಇರುತ್ತೆ. ಸೊ ನಾನು IBPSದು ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ, ಅದನ್ನ ನೋಡಿದ್ರೆ ನಿಮಗೆ SBIಗೂ ಹೆಲ್ಪ್ ಆಗುತ್ತೆ. ಇದು ಬಿಟ್ಟು ಇನ್ನೂ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ, ಡೀಟೇಲ್ಸ್ ನಾವೇನು ಕೊಡಬೇಕು, ಏಜ್ ರಿಲೇಟೆಡ್ ಆಗಿರ್ಬೋದು, ಕ್ವಾಲಿಫಿಕೇಷನ್ ರಿಲೇಟೆಡ್, ಮೀಡಿಯಮ್ ಆಫ್ ಎಕ್ಸಾಮ್, ಇದ್ರ ಬಗ್ಗೆ ಎಲ್ಲ ಏನು ಮಾಡಿದ್ದೀನಿ ನಾನು ನೋಟಿಫಿಕೇಶನ್ ವಿಡಿಯೋದಲ್ಲೇ ಹೇಳಿರ್ತೀನಿ. ಅಂದರೆ ಆ ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ಟಾಗ ಆವಾಗಲೇ ಹೇಳ್ತೀನಿ. ಆ್ಯಂಡ್ ಹಾಗೆಯೇ ನಾರ್ಮಲ್ ಆಗಿ ನೋಡೋದಾದರೆ ಏಜ್ ಬಂದು PO ಲೆವೆಲ್ಗೆ ಮ್ಯಾಕ್ಸಿಮಮ್ 30 ಆ್ಯಂಡ್ ಕ್ಲರ್ಕ್ ಲೆವೆಲ್ಗೆ 28. ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಇರುತ್ತೆ. ಆ್ಯಂಡ್ ಹಾಗೆಯೇ
ಕ್ವಾಲಿಫಿಕೇಶನ್ ಎಜುಕೇಶನ್ ನೋಡೋದಾದ್ರೆ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ. ಇದು ನಾರ್ಮಲ್ ಆಗಿ ಏನಿದೆ ಅದು. ಬಟ್ ಇದು ಬಿಟ್ಟು ಇನ್ನು ಮಿಕ್ಕಿದೇನೇನು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ನಾನು ನೋಟಿಫಿಕೇಶನ್ ವಿಡಿಯೋದಲ್ಲೇ ಹೇಳ್ತೀನಿ. ಅಂಡ್ ನಾನು ಅವಾಗಲೇ ಹೇಳ್ದಂಗೆ IBPS ಮತ್ತೆ SBI ಕ್ಲರ್ಕ್ ಏನಿದೆ ಅದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ IBPS ಕ್ಲರ್ಕ್ದು 1414 ವೇಕೆನ್ಸಿ ಇದೆ. ಇದು ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ವೇಕೆನ್ಸಿ ಬಿಟ್ಟಿಲ್ಲ. ಸೊ ಇನ್ನು ಎಕ್ಸಾಮ್ ಬರೋಷ್ಟೊತ್ತಿಗೆ ಇನ್ಕ್ರೀಸ್ ಆಗ್ಬೋದು. ಅಂಡ್ SBI ನಮ್ಮ ಕರ್ನಾಟಕಕ್ಕೆ 760 ವೇಕೆನ್ಸೀಸ್ ಇದೆ. ಅಂಡ್ ನಾನು ಆವಾಗಲೇ ಹೇಳ್ದಂಗೆ ಪ್ಯಾಟರ್ನ್ ಏನಿದೆ ಇದೇ ಇರುತ್ತೆ ಅಂತ ಹೇಳಕ್ ಬರಲ್ಲ, ಅವರು ಚೇಂಜಸ್ ಮಾಡ್ಬೋದು. ಅಂಡ್ ಎಕ್ಸಾಮ್ ಟೈಮಲ್ಲಿ ಚೇಂಜಸ್ ಮಾಡ್ತಾರೆ ಅಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಈ ತರ ಚೇಂಜಸ್ ಆಗಿದೆ ಪ್ಯಾಟರ್ನ್ ಅಲ್ಲಿ ಅಂತ. ಅಂಡ್ ಹಾಗೇನೆ IBPS ಮತ್ತೆ SBI ಏನ್ ಪ್ಯಾಟರ್ನ್ ನಾನು ಹೇಳಿದೀನಿ ಕ್ಲರ್ಕ್ದು, ಅದು ಈ ಸತಿ ನೋಟಿಫಿಕೇಶನ್ ಅಲ್ಲಿ ಇರೋದೇನೆ. ಇನ್ನು RRBದು ನೋಟಿಫಿಕೇಶನ್ ಬಿಟ್ಟಾಗ ಏನಾದ್ರು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೋಟಿಫಿಕೇಶನ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ನಾವು ಬ್ಯಾಂಕ್ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆದಾಗ ಈ 3 ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತಿಲ್ಲ. ಇದು ಬಿಟ್ಟು ಸುಮಾರಷ್ಟು ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು. ನಾವು ಇನ್ಶೂರೆನ್ಸ್ ಸೆಕ್ಟರ್ ರಿಲೇಟೆಡ್ ಎಕ್ಸಾಮ್ಸ್ ಏನ್ ಬಿಡ್ತಾರೆ ಅದನ್ನು ಅಟೆಂಡ್ ಮಾಡ್ಬೋದು. ಅಂದ್ರೆ NICL, OICL ಈ ತರ ಎಲ್ಲ ಎಕ್ಸಾಮ್ಸ್ ಬಿಡ್ತಾರೆ. ಈಗ ಆಲ್ರೆಡಿ NICLದು ನೋಟಿಫಿಕೇಶನ್ ಬಿಟ್ಟಿದ್ರು. ಅಂಡ್ ಆಗಸ್ಟ್ ಎಂಡ್ ಅಲ್ಲಿ ನಮ್ಗೆ ಏನಿದೆ ಅದರದ್ದು ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಅಂಡ್ ಹಾಗೇನೆ ನಾವು RBI ಅಸಿಸ್ಟೆಂಟ್ ಸಹ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಅಂಡ್ ಇದು ಬಿಟ್ಟು EPFO, NABARD, RBI B ಗ್ರೇಡ್ ಇದರದೆಲ್ಲ ಏನಿರುತ್ತೆ ನೋಟಿಫಿಕೇಶನ್ ಬಿಟ್ಟಾಗ ನಾನು ವಿಡಿಯೋ ಮಾಡ್ತೀನಿ ಅವ್ರ ಪೋಸ್ಟ್ ಸೈಡ್ ಅಲ್ಲಿ ಅದರ ರಿಲೇಟೆಡ್ ಪೋಸ್ಟ್ ಅಪ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಈ ಚಾನಲ್ ಅಲ್ಲಿ ಸಿಲೆಬಸ್ ಬಗ್ಗೆ ಅಂಡ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅಂಡ್ ಹಾಗೆ ಇದೆಲ್ಲ ವಿಡಿಯೋಸ್ ನಿಮ್ಗೆ ಏನಿದೆ ಬಿಗಿನರ್ಸ್ ಗೈಡ್ ಅನ್ನೋ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ಸಿಲೆಬಸ್ ಬೇರೆ ಪ್ಲೇ ಲಿಸ್ಟ್ ಇದೆ. ಅಂಡ್ ಹಾಗೇನೆ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ದುವೆ ಬೇರೆ ಬೇರೆ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದನ್ನ ನೀವು ನೋಡಿದಾಗ ಅಲ್ಲಿ ನಾನು ಕೆಲವೊಂದು ಪಜಲ್ ಸಾಲ್ವ್ ಮಾಡಿರ್ಬೋದು ರೀಸನಿಂಗ್ ಅಲ್ಲಿ. ಅಂಡ್ ಹಾಗೇನೆ ಕ್ವಾಂಟ್ಸ್ ಅಷ್ಟೇ ಅರ್ಥಮೆಟಿಕ್, ಸಿಂಪ್ಲಿಫಿಕೇಶನ್ ಈ ತರ ಸಾಲ್ವ್ ಮಾಡಿರೋ ವಿಡಿಯೋಸ್ ಹಾಕಿದ್ದೀನಿ. ಸೊ ನಿಮ್ಗೆ ಬೇಕು ಆ ತರ ವಿಡಿಯೋಸ್ ಅಂತ ಹೇಳಿದ್ರೆ ನೀವು ಹೋಗಿ ನೋಡಿ. ಅಂಡ್ ಹಾಗೆ ನೆಕ್ಸ್ಟ್ ನೋಟಿಫಿಕೇಶನ್ಗಳು ಬಿಟ್ಟಾಗ ವಿಡಿಯೋ ಮಾಡ್ತೀನಿ, ಅವ್ರ ಪೋಸ್ಟ್ ಸೈಡ್ ಅಲ್ಲಿ ಪೋಸ್ಟ್ ಆಗ್ತೀನಿ. ಅಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.